ಹೇಗೆ ಅನಿಸ್ತಾ ಇದೆ? ಲಲಿತಾ ಸಹಸ್ರನಾಮ ನಿಮಗೆ ಗೊತ್ತಾ ಇದೆ, ಹಿಂದೂ ಸಂಪ್ರದಾಯ ಉಳಿಬೇಕು ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮ ನಡೀತಾ ಇರುತ್ತೆ. 3000 ಮಹಿಳೆಯರು ಸೇರಿ ಪಾರಾಯಣ ಮಾಡಿದ್ದಾರೆ ಅಂತ ನೀವು ಕೂಡ ಭಾಗಿಯಾಗಿದ್ದೀರಾ, ಹೇಗನ್ಸುತ್ತೆ? ಭಾಳ ಸಂತೋಷ. ಇವತ್ತು ಈ ರೀತಿ ಸಾಮೂಹಿಕವಾಗಿ ಸಾವಿರಾರು ಜನ ಸೇರಿ ಧಾರ್ಮಿಕ ಕಾರ್ಯಕ್ರಮಗಳು ಮಾಡಿದಾಗ ಅದರ ಶಕ್ತಿ, ಅದರ ಒಂದು ಎನರ್ಜಿನೇ ಬೇರೆ. ನಾವು ಮನೆಯಲ್ಲಿ ಪ್ರತಿನಿತ್ಯ ನಮ್ಮ ಮನೆಗೆ ಕುಟುಂಬಕ್ಕೆ ಸೀಮಿತವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಆದರೆ 3000 ಜನ 4000 ಜನ ಸೇರಿ ಈ ರೀತಿ ಕಾರ್ಯಕ್ರಮ ಮಾಡಿದಾಗ, ಒಟ್ಟಿಗೆ ಪಾರಾಯಣ ಮಾಡಿದಾಗ, ಒಂದು ಧ್ವನಿಯಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿದಾಗ ಅದರ ಶಕ್ತಿನೇ ಬೇರೆ. ಇವತ್ತು ರಕ್ಷಾ ಫೌಂಡೇಶನ್ನು ರಾಮಮೂರ್ತಿಯವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಇಲ್ಲಿ ಯಶಸ್ವಿಯಾಗಿದೆ. ಮಂತ್ರಾಲಯದ ರಾಘವೇಂದ್ರ ಸ್ವಾಮೀಜಿಗಳು ಕೂಡ ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಸಾವಿರಾರು ಜನ ತಾಯಂದರು ಬಂದು ಈ ಪಾರಾಯಣ ಮಾಡಿರೋದು ಬೆಂಗಳೂರಿಗೆ, ನಮ್ಮ ಕನ್ನಡ ನಾಡಿಗೆ, ಭಾರತಕ್ಕೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ. ನಿಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರೋ ಕಾರ್ಯಕ್ರಮ ಅದರಲ್ಲೂ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಈಗ ಒಂದು ಏನೇ ಕಾರ್ಯಕ್ರಮಗಳಾದ್ರೂ ಧಾರ್ಮಿಕ ಕಾರ್ಯಕ್ರಮಗಳು ಅಂದಾಗ ಜೋಡಿ ಸಮೇತ ಕಾಣಿಸ್ಕೋತೀರಾ, ಇಲ್ಲೂ ಕೂಡ ಅದೇ ರೀತಿ ಬಂದಿರೋದು. ಸೊ ಮೇಡಮ್ ಏನಾದ್ರು ಮಾತಾಡಿಸ್ಬೋದು ಅಂತ ಟ್ರೈ ಮಾಡ್ತಿದ್ವಿ. ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ದಂಪತಿ ಸಮೇತ, ಹೇಗೆ ಅನಿಸ್ತಾ ಇದೆ? ನನಗೆ ಅಷ್ಟೊಂದು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡಕ್ಕೆ ಬರಲ್ಲ, ಬಟ್ ತುಂಬ ಖುಷಿ ಆಯಿತು ಇವ್ರ ಜೊತೆ ಈ ಥರ ಕಾರ್ಯಕ್ರಮಕ್ಕೆ ಹೋಗೋದು. ಭಾಳ ಸಂತೋಷ. ಲಲಿತಾ ಸಹಸ್ರನಾಮ ಭಾಳ ಮುಖ್ಯವಾದ ಒಂದು ಲೈಫ್ ಸ್ಟೈಲ್ ಅದು ಇರಬೇಕು, ಲೈಫ್ ಸ್ಟೈಲಲ್ಲಿ. ಸೊ ಈ ಥರ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದು ತುಂಬ ಖುಷಿ ಆಯಿತು ನನಗೆ. ತುಂಬ ಚೆನ್ನಾಗಿ ಮಾತಾಡ್ತಿದ್ದೀರಾ, ಕನ್ನಡ ಕಲ್ತ್ಬಿಟ್ರು. ಓ ಸೂಪರ್. ಹಂಗಾದ್ರೆ ನೀವೇ ಟೀಚರ್ ಅನ್ಸುತ್ತೆ? ಇಲ್ಲ, ನಾನು ನನ್ನ ಜೊತೆಗೆ ನಮ್ಮಮ್ಮ ನಮ್ಮಪ್ಪ, ಆಮೇಲೆ ಅವ್ರಿಗೆ ಯಾವುದೇ ಭಾಷೆ ಕಲಿಬೇಕು ಅಂತ ಕಲಿಯೋರಿಗೆ ಮನಸ್ಸಿಗಿರಬೇಕು. ನಾನು ಅವರಿಗೆ ಮದುವೆ ಟೈಮ್ನಲ್ಲೇ ಹೇಳಿದ್ದೆ, ಕನ್ನಡ ಕಲ್ತ್ಕೊಳ್ಬೇಕು, ನಮ್ಮ ಭಾಷೆ ಇದು ಅಂತ. ಬಟ್ ನನಗೆ ಭಾಳ ಖುಷಿ ಅಂತಂದರೆ 2 ತಿಂಗಳಲ್ಲಿ ನಮ್ಮ ಮನೇಲಿ ಒಂಚೂರು ತಪ್ಪ ಮಾತಾಡದಲ್ಲೇ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ನನಗೆ ಭಾಳ ಖುಷಿ. 2 ತಿಂಗಳ ಕಲ್ತ್ಬಿಟ್ಟಿದ್ದಾರೆ. ಸೊ ಮನೇಲೂ ಕನ್ನಡದಲ್ಲೇ ಮಾತಾಡ್ಕೊಂಡು ಮಾತಾಡಬೇಕು. ಹೆಲ್ಪ್ಫುಲ್ ಆಯಿತು, ಮನೆಯವರು ಹೆಲ್ಪ್ ಮಾಡಿದ್ದಾರೆ ಅಂತ ಅನ್ಸುತ್ತಲ್ಲ. ಸೊ ನಿಮಗೆ ನಮ್ಮ ಬೆಂಗಳೂರು ವೆದರ್ ಹೇಗೆ ಅನಿಸ್ತು? ಓ, ಬೆಂಗಳೂರು ವೆದರ್ ಅದು ಎಲ್ರಿಗೂ ಇದೇ ಬೆಸ್ಟ್ ಅನಿಸುತ್ತೆ. ಬಟ್ ದಿಸ್ ಇಸ್ ದಿ ಬೆಸ್ಟ್ ಪ್ಲೇಸ್. ಆ್ಯಂಡ್ ವೆದರ್ ಮಾತ್ರ ಇಲ್ಲ, ಸಿಟಿನೂ ನನಗೆ ಭಾಳ ಇಷ್ಟ. ನಾನು ಕೆಲವು ವರ್ಷದಿಂದ ಇಲ್ಲೇ ಇದ್ದೀನಿ. ಸೊ ಐ ಆಮ್ ಯೂಸ್ ಟು ದಿಸ್ ಪ್ಲೇಸ್. ತುಂಬ ಖುಷಿ ಆಯಿತು. ಆಮೇಲೆ ಹಾಗಾಗಿ ಒಂದು ಅಂದರೆ ಎಲ್ರಿಗೂ ಕ್ಯೂರಿಯಾಸಿಟಿ ಇತ್ತು ನಿಮ್ಮನ್ನೇ ಕೇಳಬೇಕು ಅಂತ. ಯೂಶಲಿ ಮದುವೆ ಆದ ತಕ್ಷಣ ಎಲ್ಲರೂ ಹನಿಮೂನ್ ಅಂತ ಫಾರಿನ್ ಟ್ರಿಪ್, ಗೋವಾನು, ಮಲೇಷಿಯಾ ಹೀಗೆಲ್ಲ ಹೋಗೋದು ನೋಡಿದ್ದೀವಿ. ನೀವುಗಳು ಟೆಂಪಲ್ ರನ್ ಶುರು ಮಾಡಿದ್ರಿ. ಸೊ ನಮ್ಮ ಸಂಸ್ಕೃತಿಗೆ ಎಷ್ಟು ಮಹತ್ವ ಕೊಡ್ತೀರಾ ಅನ್ನೋದು ಅದರಲ್ಲೇ ಅದೇನು ಟೆಂಪಲ್ ರನ್ ಹೋಗಬೇಕು ಹೀಗೆ ಅಂತ ಯಾವುದೋ ಇದು ಅಂತಲ್ಲ. ಜನರಲಿ ನಾವು ಅಥವಾ ಏನೋ ನಾನು ಶಿವಶ್ರೀ ವಿಶೇಷವಾಗಿ ನಾವೇ ಮಾಡಿದ್ದು ಅಂತಲ್ಲ. ಸಾವಿರಾರು ಜನ, ಸಾವಿರಾರು ಕುಟುಂಬಗಳು ಮದುವೆ ಆಗಿದ ತಕ್ಷಣ, ಅದರಲ್ಲೂ ಕರ್ನಾಟಕದಲ್ಲಿ ನಮ್ಮ ಪದ್ಧತಿ ಧರ್ಮಸ್ಥಳಕ್ಕೆ, ಶೃಂಗೇರಿಗೆ, ಹೊರನಾಡಿಗೆ ಅಥವಾ ಅವರ ಮನೆ ದೇವರು ಎಲ್ಲಿರುತ್ತೆ ಅಲ್ಲಿಗೆ ಹೋಗುವಂಥದ್ದು ಎಲ್ಲ ಒಂದು ಕುಟುಂಬಗಳಲ್ಲಿರುವಂಥ ಒಂದು ವಾಡಿಕೆ. ಅದನ್ನೇ ನಾವು ಮಾಡಿದ್ವಿ. ಆದರೆ ನೀವು ಮೀಡಿಯಾದವರು ಅದನ್ನು ಜೋರಾಗಿ ತೋರಿಸಿದ್ರಿ. ಸೊ ಗುಡ್ ನ್ಯೂಸ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ದೇವರ ಪ್ರಸಾದ, ಅವರೇ ಫಿಕ್ಸ್ ಮಾಡ್ತಾರೆ ಟೈಮ್ ಎಲ್ಲ. ಸದ್ಯಕ್ಕಂತೂ ಇಲ್ಲ.